ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬಹುಭಾಷಾ ನಟಿ ತ್ರಿಷಾ ಅವರಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮುಖಂಡ ನೈನಾರ್ ನಾಗೇಂದ್ರ ಅವರು ಕೊಟ್ಟಿದ್ದಂತಹ ಹೇಳಿಕೆಗೆ ಸಂಬಂಧಿಸಿದಂತೆ ಈಗ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಅವರ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ವಿಜಯ್ ಅವರ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ದಳಪತಿ ವಿಜಯ್ ಟಿವಿಕೆ ಪಕ್ಷದ ನಾಯಕ ಅವರ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಟೀಕೆ ಮಾಡುವಂತಹ ಟೈಮ್ನಲ್ಲಿ ಮೊದಲು ವಿಜಯ್ ಅವರು ತ್ರಿಷಾ ಅವರ ಮನೆಯಿಂದ ಹೊರಗಡೆ ಬರಬೇಕು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು, ತೀವ್ರ ಟೀಕೆ ವ್ಯಕ್ತವಾಗಿತ್ತು. ಖುದ್ದು ನಟಿ ತ್ರಿಷಾ ಅವರು ಈ ಬಗ್ಗೆ ತಮ್ಮ ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ಇಷ್ಟೆಲ್ಲ ಆದ ಮೇಲೆ ನೈನಾರ್ ನಾಗೇಂದ್ರ ಅವರಿಗೆ ತಾವು ಮಾಡಿದಂತಹ ಎಡವಟ್ಟು ಎಂಥದ್ದು ಅನ್ನೋದು ಗೊತ್ತಾಗಿದೆ. ಸುಖ ಸುಮ್ಮನೆ ಯಾವುದೇ ಸಾಕ್ಷಿ ಇಲ್ಲದೆ ಏಕಾಏಕಿ ಆರೋಪವನ್ನ ಮಾಡಿ ತಪ್ಪಾಗ್ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ, ಇಲ್ಲ ಯಾರಿಗಾದ್ರೂ ನನ್ನ ಮಾತಿನಿಂದ ನೋವಾಗಿದ್ರೆ ನಾನು ಕ್ಷಮೆಯಾಚನೆ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನೈನಾರ್ ನಾಗೇಂದ್ರನ್ ಅವರ ಮಾತನ್ನ ಖುದ್ದು ನಟಿ ತ್ರಿಷಾ ಕೃಷ್ಣನ್ ಅವರು ಖಂಡಿಸಿದ್ರು. ಆ ನಂತರದಲ್ಲಿ ನಾನು ತಪ್ಪಾಗಿ ಈ ಹೇಳಿಕೆಯನ್ನ ನೀಡಿದ್ದೇನೆ, ಆ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ, ಯಾರಿಗೆ ನೋವಾಗಿದ್ರು ಕ್ಷಮೆ ಇರಲಿ ಅಂತ ಹೇಳಿದ್ದಾರೆ ನೈನಾರ್ ನಾಗೇಂದ್ರ. ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ನಮಗೆ ಗೊತ್ತಿದೆ, ಇನ್ನು 2-3 ತಿಂಗಳಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೆಯೋದಿದೆ. ಆ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ತಮಿಳ್ ವೆಟ್ರಿ ಕಳಗಂ ದಳಪತಿ ವಿಜಯ್ ಅವರ ನೇತೃತ್ವದ ಪಕ್ಷ ದೊಡ್ಡ ಮಟ್ಟದಲ್ಲಿ ಕಮಾಲ್ ಮಾಡುವಂತ ನಿರೀಕ್ಷೆ ಇದೆ. ವಿಜಯ್ ಹೋದಲ್ಲೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ. ಬಹಳ ಸ್ಟ್ರಾಟಜಿಕ್ ಆಗಿ ತಮ್ಮ ಪಕ್ಷವನ್ನ ಈ ಬಾರಿಯ ಚುನಾವಣಾ ಅಖಾಡಕ್ಕೆ ಇಳಿಸಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತಹ ಉತ್ಸಾಹದಲ್ಲಿ ನಟ ವಿಜಯ್ ಇದ್ದಾರೆ. ಆದ್ರೆ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಆರೋಪಗಳು, ಕಾಲೆಳೆಯೋದು ಅಥವಾ ಕುಟುಕೋದು ಇದೆಲ್ಲವೂ ಸಹಜ. ಆದ್ರೆ ಇನ್ನೊಬ್ಬರನ್ನ ಗೆಲ್ಲಬೇಕು, ಇನ್ನೊಬ್ಬರ ಮೇಲೆ ನಾನು ಹಿಡಿತವನ್ನ ಸಾಧಿಸಬೇಕು, ಆತನನ್ನ ಕೆಳಗೆ ತಳ್ಳಬೇಕು ಅನ್ನುವಂಥ ಉದ್ದೇಶಕ್ಕೆ ಆತನ ವೈಯಕ್ತಿಕ ಜೀವನವನ್ನ ಬೀದಿಗೆಳೆಯೋದು, ನಿಮಗೆ ಕ್ಲಾರಿಟಿನೇ ಇಲ್ಲ, ಜೊತೆಗಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಇದ್ರೂ ಏನ್ ತಪ್ಪು ಅನ್ನುವಂಥ ಪ್ರಶ್ನೆ ಬಂದ್ಬಿಡುತ್ತೆ. ಏಕಾಏಕಿ ನಟಿ ತ್ರಿಷಾ ಅವರನ್ನ ಹೇಳ್ಕೊಂಡ್ ಬಂದ್ರೆ ದೊಡ್ಡ ಮಟ್ಟದಲ್ಲಿ ವಿಜಯ್ ಅವರಿಗೆ ಡ್ಯಾಮೇಜ್ ಮಾಡಬಹುದು ಅಂತ ಹೇಳಿ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ಅನ್ಕೊಂಡ್ರೋ ಏನೋ, ಆ ಹೇಳಿಕೆಯನ್ನ ಕೊಟ್ಬಿಟ್ರು. ಆ ಹೇಳಿಕೆಯನ್ನ ಕೊಟ್ಟಂತಹ ನಂತರದಲ್ಲಿ ಆ ಹೇಳಿಕೆ ಅವರಿಗೆ ತಿರುಗುಬಾಣ ಆಯಿತು. ದೊಡ್ಡ ಮಟ್ಟದಲ್ಲಿ ಆಕ್ರೋಶ, ವಿರೋಧ ವ್ಯಕ್ತವಾಯಿತು, ವಿವಾದ ಕ್ರಿಯೇಟ್ ಆಗ್ಬಿಡ್ತು. ಡಿಎಂಕೆ ಅವರೆಲ್ಲರೂ ಕೂಡ ನೈನಾರ್ ನಾಗೇಂದ್ರ ಅವರ ಹೇಳಿಕೆಯ ವಿರುದ್ಧ ನಿಂತ್ಕೊಂಡ್ಬಿಟ್ರು. ಇಷ್ಟೆಲ್ಲ ಆದಂತಹ ನಂತರದಲ್ಲಿ ತಾವು ಮಾಡಿದಂತಹ ತಪ್ಪಿನ ಅರಿವು ನೈನಾರ್ ನಾಗೇಂದ್ರನ್ ಅವರಿಗೆ ಆಗಿದೆ. ಅದಾದ ಬಳಿಕ ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ನಾನು ಕ್ಷಮೆಯಾಚನೆ ಮಾಡ್ತೀನಿ, ನಾನು ಕೊಟ್ಟಂತಹ ಹೇಳಿಕೆ ತಪ್ಪಾಗಿದೆ, ನಾನು ಅದಕ್ಕೆ ಕ್ಷಮೆಯಾಚನೆಯನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ನೈನಾರ್ ನಾಗೇಂದ್ರನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.